ಮೇಲ್ಗಡೆ ಆಕಾಶದಲ್ಲಿ ಒಂದು ಬೆಂಕಿ ಆಕಾರದಲ್ಲಿ ನಾವು ಅದನ್ನ ಗುಳಿಗಕ್ಕೆ ಹೋಲಿಸ್ತೀವಿ ಕೂಡ ನಮ್ಮ ಕರಾವಳಿ ಕಡೆಯವರು. ಅಂದ್ರೆ ಇದರಲ್ಲಿ ಗುಳಿಗ, ಬ್ರಹ್ಮ ರಾಕ್ಷಸ, ನೀವ್ ಹೇಳಿ ಸರ್. ಎಲ್ಲ ಯಾರು ಹೇಳಿರೋದು ನಿಮ್ ಕ್ವಶನ್ ರೆಡಿ ಮಾಡಿರೋದು ಹೇಳಿ. ಯಾರು ಹೇಳಿಲ್ಲ ಎಲ್ಲ ನೀವೇ ಕರೆಕ್ಟ್ ನೀವೇ ಮಾಡಿರ್ತೀರಿ ಇದೆಲ್ಲ ಕ್ವಶನ್ಸ್ ಎಲ್ಲ ಫ್ರೇಮ್ ಮಾಡ್ಕೊಂಡು ನೀವು ನೋಡಿ ಸಿನಿಮಾ ನೋಡಿ. ಅಲ್ಲ ಸರ್, ಆನ್ಸರ್ ಬಂದಿಲ್ಲ. ಹೇಳ್ದಲ್ಲ ಸಿನಿಮಾ ನೋಡಿ ಗೊತ್ತಾಗುತ್ತೆ. ನಾನೆಲ್ಲ 5-6 ಗಂಟೆ ಅಷ್ಟೇ ಸ್ವಲ್ಪ ಹೊತ್ತು. ಇದ್ರ ಜೊತೆಗೆ ಪ್ರಮೋದ್ ಶೆಟ್ಟಿ ನಿಮ್ ಜೊತೆಗೆ ಸದಾ ಆಪ್ತರಾಗಿ ಅಥವಾ ಯಾವುದೇ ಆರ್ಟ್ ವಿಚಾರದಲ್ಲಿ ಅವರು ಜಾಸ್ತಿ ಇರ್ತಾರೆ. ಈ ಸಿನಿಮಾದಲ್ಲಿ ಅವರ ಪಾತ್ರ ಒಂದು ಕ್ಯಾರೆಕ್ಟರ್ ಮಾಡಿದ್ದಾರೆ, ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಟ್ರೈಲರ್ ಅಲ್ಲಿ ಹಿಂಗ್ ಬಂದ್ ಹಂಗ ಹೋಗ್ತಾರೆ. ಇದೆ ಅವ್ರು ನಿಮ್ಗೆ ಯು ವಿಲ್ ಎಂಜಾಯ್ ಪರ್ಫಾರ್ಮೆನ್ಸ್ ಅಥವಾ ಆ ಪಾತ್ರವನ್ನ ಎಂಜಾಯ್ ಮಾಡ್ತೀರ ಅಂತ ಅನ್ಕೊಳ್ತೀನಿ. ಈಗ ಕತೆ ವಿಚಾರಕ್ಕೆ ಬರೋದಾದ್ರೆ ಸರ್, ವಿಚಾರಕ್ಕೆ ಬರಲ್ಲ ನಾನು. ಏನ್ ಹೇಳಕ್ ಹೊರಡ್ತೀರಾ ಕಾಂತಾರ ಪ್ರೀಕ್ವೆಲ್ 1ರಲ್ಲಿ? ಅಂದ್ರೆ ವರ್ಡ್ ಅದೇ ಇರುತ್ತೆ, ನಿಮ್ಗೆ ಥೀಮ್ ಅದೇ ಇರುತ್ತೆ. ಅಂದ್ರೆ ಪ್ರಕೃತಿ ಮತ್ತು ಮನುಷ್ಯನ ನಡುವಿನ ಒಂದು ಸಂಘರ್ಷವನ್ನು ಡೆಫಿನೆಟ್ಲಿ ಹೇಳ್ತಾ ಇದೀವಿ, ಇಲ್ಲ ಅಂತಲ್ಲ. ಸೊ ಅದ್ರ ಜೊತೆಗೆ ನಮ್ಮ ಕಾಡಲ್ಲಿದ್ದಂಥ ಮೂಲ ನಿವಾಸಿಗಳು ಅವರ ಒಂದು ವಾಯ್ಸ್ ಆಗು ಕೂಡ ಈ ಫಿಲ್ಮ್ ಆಗಬಹುದು. ಆ್ಯಂಡ್ ನಮ್ಮ ನಂಬಿಕೆಗಳು, ಹಿಂದೆ ನಡೆದಂಥ ವಿಚಾರಗಳು, ಆಗಿನ ಕಾಲಘಟ್ಟ ಆಗ್ಬೋದು. ಆ್ಯಂಡ್ ಈ ಪ್ರಕೃತಿ ಮತ್ತು ಮನುಷ್ಯನ ಮಧ್ಯದಲ್ಲಿರುವಂಥ ಸಂಘರ್ಷ ಅದು ತುಂಬ ವಿಯರ್ಡು ಹೌದು, ವಿಚಿತ್ರವೂ ಹೌದು, ಭಾಳ ಇಂಟ್ರೆಸ್ಟಿಂಗು ಹೌದು. ಮನುಷ್ಯ ಎಷ್ಟು ಆ ನೇಚರ್ ಅವ್ನಿಗೆ ಬೇಕು. ಆ ನೇಚರ್ ಇಲ್ಲ ಅಂತಂದರೆ ಮನುಷ್ಯನಿಗೆ ಇರೋಕ್ಕೆ ಸಾಧ್ಯ ಇಲ್ಲ. ಬಟ್ ಅದನ್ನು ಹಾಳು ಮಾಡ್ತಾನೆ ಇರ್ತೀವಿ ನಾವು, ಮತ್ತೆ ಅದಕ್ಕೆ ಏನೋ ಮಾಡ್ತಾನೆ ಇರ್ತೀವಿ, ಅದು ಕ್ಷಮಿಸ್ತಾನೆ ಇರುತ್ತೆ ನಮ್ಮನ್ನು. ಮತ್ತೆ ಅದು ಸರ್ಕಲ್ ಅದು ಹೋಗ್ತಾ ಇರುತ್ತೆ ಅದು. ಸೊ ಅಂಥದ್ದು ಸುಮಾರಷ್ಟು ವಿಚಾರಗಳು ಅದು ನಿಮ್ಗೆ ಅರ್ಥ ಆಗ್ಬೇಕಂದ್ರೆ ನಾನು ಅದ್ರ ಬಗ್ಗೆ ನಾನು ಮಾತಾಡೋದು ಚೆನ್ನಾಗಿರಲ್ಲ, ಅದಕ್ಕೆ ನಾನು ಅದ್ರ ಬಗ್ಗೆ ಏನು ಹೇಳ್ತಿಲ್ಲ. ಇದ್ರ ಸಿನಿಮಾದಲ್ಲಿ ಗುಲ್ಶನ್ ಅವರಿದ್ದಾರೆ, ಜಯರಾಮ್, ಇವರನ್ನೆಲ್ಲ ಹಿಂಗೆ ಒಪ್ಪಿಸಿದ್ರೆ ಅವರಾಗೆ ಬಂದ್ರ ಒಂದ್ ಮಾತು ಹೇಳಿದಾಗ ಕತೆ ಆದ ತಕ್ಷಣ ಆ ಕ್ಯಾರೆಕ್ಟರ್ ಡೆವಲಪ್ ಮಾಡೋ ಸೀನ್ಗಳು ಬರಿತಾ ಹೋಗ್ತೀವಿ, ಸ್ಕ್ರೀನ್ ಪ್ಲೇ ಮಾಡ್ತಾ ಸೀನ್ ಡೆವಲಪ್ ಮಾಡ್ತಾ ಹೋಗ್ತೀವಿ. ಸೊ ಎಲ್ಲವೂ ಬರೆದಾದ್ಮೇಲೆ ಇವ್ರನ್ನ ಕ್ಯಾರೆಕ್ಟರ್ ಸೆಲೆಕ್ಟ್ ಮಾಡಿದ್ದು. ಗುಲ್ಶನ್ ಮಾತ್ರ ಕ್ಯಾರೆಕ್ಟರ್ ಬರಿಬೇಕಾದ್ರೆ ಗುಲ್ಶನ್ ಅವ್ರನ್ನ ತಲೆ ಇಟ್ಕೊಂಡು ಬರ್ತಿದ್ದು. ಯಾಕಂದ್ರೆ ಅವರು ಒಂದು ಕನ್ನಡಿಗರು, 3-4 ವರ್ಷದ ಮುಂಚೆ ನಾನು ಇನ್ನೊಂದು ಫಿಲ್ಮ್ ಮಾಡಬೇಕಾಗಿತ್ತು ಅವ್ರ ಜೊತೆ ಕನ್ನಡದಲ್ಲೇ. ಸೊ ಅವತ್ತಿಂದನೂ ನನಗೆ ಅವರು ಪರಿಚಯ ಇದ್ದರು ಒಂದು. ಮತ್ತು ಅದ್ಭುತ ಕಲಾವಿದ ಅವರೊಂಥರ, ನೀವು ನೀರಿದ್ದಂಗೆ, ನೀವು ಯಾವ ಪಾತ್ರೆಗೆ ಹಾಕಿದ್ರು ಸೇರ್ಕೊಂಡ್ಬಿಡ್ತಾರೆ ಅವರು, ನೀವು ಅದು ಯಾವ ಶೇಪಲ್ಲಿದ್ರು ಅದು ಸೇರ್ಕೊಂಡ್ಬಿಡ್ತಾರೆ ಅವರು, ಅಷ್ಟು ಅದ್ಭುತ. ಆಮೇಲೆ ಇಡೀ ದಿನ ಅಪ್ಪನ ಕ್ಯಾರೆಕ್ಟ್ರೇ, ಇಡೀ ದಿವಸ ಬೆಳಿಗ್ಗೆ ಮೇಕಪ್ ಹಾಕೊಂಡು ಬಂದರೆ ನಮ್ಮ ಸುತ್ತಮುತ್ತ ಓಡಾಡ್ತಿರ್ತಾರೆ, ಶಾರ್ಟ್ ಇರಲಿ ಇಲ್ಲದೆ ಇರಲಿ. ಹೋಗಿ ಅಲ್ಲಿ ಹೋಗಿ ಕೂತ್ಕೊಳ್ಳಿ, ನೀವು ಕ್ಯಾರವನ್ ಹೋಗಿ ಅಂತಾರೆ. ನಾನು ಆರಾಮಿದ್ದೀನಿ, ನೀವು ಕೆಲಸ ಮಾಡಿ ಅಲ್ಲ, ನಾನು ನಿಮಗೆ ತೊಂದರೆ ಮಾಡ್ತಿದ್ರೆ ನಾನು ಹೋಗ್ತೀನಿ, ನನಗೆ ತೊಂದರೆ ಆಗ್ತಾ ಇದೆಯಲ್ಲ, ಆ ಥರ ಮನುಷ್ಯ ಅವರು. ಅಂಡ್ ಆಕ್ಚುಲಿ ಅವ್ರ ಕನ್ನಡ ಡೈಲಾಗ್ ಡೆಲಿವರಿ ಬಗ್ಗೆ ಅಂದ್ರೆ ಅದು ಈಸಿ ಆಗ್ಬಿಡ್ತು ಅವ್ರಿಗೆ, ಬಿಕಾಸ್ ಅವ್ರು ಕೂರ್ಗವರಾಗಿರೋದ್ರಿಂದ. ವೆಸ್ಟರ್ನ್ ಘಾಟ್ಸು ಬೆಟ್ಟ ಹೇಳಿದ್ರೆ ನಾವು ಮಂಗಳೂರಿಗೆ ಬರಬೇಕಲ್ಲ. ಸೊ ಹಂಗಾಗಿ ಅವ್ರ ಭಾಷೆನೂ ತುಂಬ ಮಂಗಳೂರು ಕನ್ನಡ ಇದರಲ್ಲೇ ಇದೆ. ಸೊ ಅದು ತುಂಬ ಚೆನ್ನಾಗಿ ಹೆಲ್ಪ್ ಆಯ್ತು ಅವ್ರಿಗೆ, ಭಾಷೆ ಅವ್ರಿಗೆ ಗೊತ್ತಿದ್ದರಿಂದ. ಜಯರಾಮ್ ಸರು ಆ ಕ್ಯಾರೆಕ್ಟರ್ಗೆ ಥಿಂಕ್ ಅವ್ರು ತುಂಬ ಅಪ್ಟ್ ಅಂತ ಅನ್ಸುತ್ತೆ ನನಗೆ. ಹಾಗಾಗಿ ಜಯರಾಮ್ ಸರ್ನ ನಾನು ಅಪ್ರೋಚ್ ಆಗಿ ಸೆಲೆಕ್ಟ್ ಮಾಡಿ ತುಂಬ ಚೆನ್ನಾಗಿ ಒಂದು ಫ್ಯಾಮಿಲಿ ಅನ್ಸ್ಬೇಕಿತ್ತು. ರುಕ್ಮಿಣಿ ಅವರು, ಜಯರಾಮ್ ಸರ್, ಗುಲ್ಶನ್ ಅವರು ಎಲ್ಲ ಒಂದು ಫ್ಯಾಮಿಲಿ ತರ ಕಾಣಿಸ್ಬೇಕಂತಂದ್ರೆ ಈ ತರದಲ್ಲೇ ಇರ್ಬೇಕು ಅವರು ಅನ್ನೋ ತರದಲ್ಲಿ ಇತ್ತು. ಸರ್, ಇನ್ನೊಂದು ಕಾಂಟ್ರಿಬ್ಯೂಷನ್ ಅಂದ್ರೆ ನಿಮ್ಮ ಸಿನಿಮಾಕ್ಕೆ ನಿಮ್ಮ ವೈಫ್ ಪ್ರಗತಿ ಅವರು, ಅಂದ್ರೆ ಒಂದು ಕಡೆ ಡಿಸೈನರ್ ಆಗಿ ಗುರುತಿಸ್ಕೊಂಡ್ರೆ ಒಂದು ಕಡೆ ಫ್ಯಾಮಿಲಿ ಅನ್ನ ಕೂಡ ಮೇಂಟೈನ್ ಮಾಡ್ಬೇಕಿತ್ತು ಕೂಡ. ಯಾವ ತರ ನಿಭಾಯಿಸಿದ್ರೆ? ಯಾಕಂದ್ರೆ ನಿಮ್ಮ ಮಕ್ಕಳನ್ನ ಕೂಡ ಕುಂದಾಪುರದಲ್ಲೇ ಶಾಲೆಗೆ ಅಲ್ಲ, ಅದನ್ನ ನೀವು ಅವ್ರಿಗೆ ಕೇಳಬೇಕು. ಯಾಕಂದ್ರೆ ಹೆಂಗ್ ನಿಭಾಯಿಸೋದು ಅಂತ ದೇವರೇ ನನಗೆ ಗೊತ್ತಿಲ್ಲ. ಯಾಕಂದ್ರೆ ಅಲ್ಲ, ಕೇಳಿದ್ರೆ ಗಲಾಟೆ ಬಿಡುತ್ತೆ. ಅಂದ್ರೆ ಬಟ್ ನೋಡಿದೀನಿ ನಾನು, ತುಂಬಾ ದೊಡ್ಡ ಕಾಂಟ್ರಿಬ್ಯೂಷನ್ ಇದೆ. ಬಿಕಾಸ್ ನಾವೊಂದು ಈ ಥರದ ರಿಸ್ಕಿ ಸೀಕ್ವೆನ್ಸ್ಗಳಾಗ್ಬೋದು, ಎವ್ರಿ ಡೇ ಶೂಟು, ಡೇ ಆ್ಯಂಡ್ ನೈಟ್ ಶೂಟ್ ಇರೋಂಥದ್ದು, ಇದೆಲ್ಲ ಇದ್ದಾಗ ಪ್ರತಿಯೊಬ್ಬರಿಗೂ ಒಂದು ಭಯ ಇದ್ದೇ ಇರುತ್ತೆ ಮನೆಯಲ್ಲಿ. ನಮ್ಮವ್ರಿಗಂತೂ ಭಯ ಇದ್ದೇ ಇರುತ್ತೆ. ಸೊ ಅದು ಅವಳಿಗಂತೂ ಸ್ವಲ್ಪ ಜಾಸ್ತಿನೇ. ಸೊ ಅದು ಎವ್ರಿ ಟೈಮ್ ಅವಳ ಪ್ರೇ ಮಾಡ್ತಿದ್ದಂಥದ್ದಾಗ್ಬೋದು. ಜೊತೆಗೆ ಮಕ್ಕಳು, ಈಗ ಮಗಳು ರಾಧ್ಯ ಫಸ್ಟ್ ಕಾಂತಾರ ಆಗ್ಬೇಕಾದ್ರೆ ಇವಳು ಕ್ಯಾರಿಂಗ್, ಕಾಂತಾರ ಶೂಟಿಂಗಿಂತ ಮುಂಚೆನೇ ಡೆಲಿವರಿ ಆಯಿತು, ಪೋಸ್ಟ್ ಪ್ರೊಡಕ್ಷನ್ ಮಾಡ್ತಾ ಇದ್ವಿ, ಲಾಸ್ಟ್ ಪ್ಯಾಚ್ ಸ್ವಲ್ಪ ಇತ್ತು. ಆವಾಗ ಅವಳಿಗೆ 6 ತಿಂಗಳು ರಾಧಿಂಗೆ. ಆ ಟೋಟಲ್ ಸೀಕ್ವೆನ್ಸಲ್ಲಿ ಅವಳೇ ಇದ್ದಾಳೆ. ಓಕೆ, ಅದೇ ಸಿನಿಮಾಲ್ಲೇ ಅವಳು ಕ್ಯಾರಿಂಗ್ ಅದಾದ್ಮೇಲೆ ಅಲ್ಲೇ ಅದೇ ಸಿನಿಮಾ ಶೂಟಿಂಗಲ್ಲಿ ಡೆಲಿವರಿ ಆಗಿ ಅದೇ ಪಿಕ್ಚರ್ ಅವಳು ಆ್ಯಕ್ಟ್ ಮಾಡ್ಬಿಟ್ರು ಸೀದಾ. ಆ ಥರ ಜರ್ನಿ ಅದು 2 ವರ್ಷ ಹಂಗೋಯ್ತು. ಇದು 3 ವರ್ಷ. ಈಗ ಇವನು ಬಾಬು ರಣವಿತ್ ಇದಕ್ಕೆ ಹೋದ, ಇವನು ಫಸ್ಟ್ ಸ್ಟ್ಯಾಂಡರ್ಡ್ ಜಾಯ್ನ್ ಆಗಿದ್ದಾನೆ. ಅವಳು ಸ್ಕೂಲ್ಗೆ ಹೋಗಿ ಶುರು ಮಾಡಿದ್ಲು. 3-4 ವರ್ಷ ಆಯಿತು. ಮಕ್ಕಳದ್ದು ಏನು ನಡೀತಿದೆ, ಸ್ಕೂಲಿಂಗ್ ಏನು, ಅವ್ರ ಹೆಲ್ತು ಎಲ್ಲ ಏನು ನಡೀತಿದೆ ಏನು ನನಗೆ ಗೊತ್ತೇ ಇಲ್ಲ. ಅಂದರೆ ನಾನು ಶೂಟಿಂಗ್ ಮುಗಿಸಿದ್ರೆ ಹೋಗ್ತೀನಿ, ಮಕ್ಕಳು ಬರ್ತಾರೆ ಇದು ಮಾಡೋದಕ್ಕೆ, ಶೂಟಿಂಗ್ ನೋಡೋಕೆ ಬರ್ತಾರೆ. ಸೊ ಆಪರ್ಚುನಿಟಿ ಸಿಕ್ಕಿದಾಗೆಲ್ಲ ನಾವು ಸಿಗ್ತಾ ಇರ್ತೀವಿ, ಎಲ್ಲ ಮಾಡ್ತಾ ಇರ್ತೀವಿ, ಎಲ್ಲ ಕರೆಕ್ಟ್. ಬಟ್ ಡೀಪ್ ಇಂಟು ಅವ್ರದ್ದೊಂದು ಆ ಲೈಫ್, ಮಕ್ಕಳದ್ದು ಲೈಫ್ ಹೋಗ್ತಿರ್ಬೇಕಾದ್ರೆ ಅದೊಂದು ಸ್ಟಾರ್ಟ್, ಅದು ತುಂಬ ದೊಡ್ಡ ಜವಾಬ್ದಾರಿ ಅಲ್ಲ. ಅದಕ್ಕೆ ಪ್ರಗತಿ ಅವರ ತಾಯಿ ತುಂಬ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ ಅದಕ್ಕೆ. ಇಲ್ಲಾಂದ್ರೆ ಮೋಸ್ಟ್ಲಿ ನನಗೆ ಈ ಸಿನಿಮಾ ಮಾಡೋಕ್ಕಾಗ್ತಿರಲಿಲ್ಲ. ಸೊ ಇದೆಲ್ಲ ಆಗಿ ಮತ್ತೆ ಒನ್ ಆಫ್ ದ HOD ಆಗಿ, ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ ಆಗಿ ಕಾಸ್ಟ್ಯೂಮ್ಗೆ
ಅಲ್ಲಿ ಮೋಸ್ಟ್ ಆಫ್ ಟೈಮ್ ನಾನು ಅವಳು ಸೆಟ್ಟಲ್ಲಿ ಸಿಗ್ತಾ ಇದ್ವಿ. ಮನೇಲಿ ಸಿಗೋದಕ್ಕಿಂತ ಜಾಸ್ತಿ ಸೆಟ್ಟಲ್ಲಿ ಸಿಗ್ತಾ ಇದ್ವಿ ಬೆಳಿಗ್ಗೆ ಸಂಜೆವರೆಗೆ. ಸಮ್ಟೈಮ್ಸ್ ಅದು ಹೇಳೋದು ಇದೇ ಚೆನ್ನಾಗಿದೆ, ಸೆಟ್ಟಲ್ಲಿ ಸಿಗ್ತೀವಿ ನೋಡಿ, ಒಳ್ಳೆ ಯಾರೋ ಇರೋ ಥರ ಸಿಗ್ತೀವಿ ನಾವು ಅನ್ನೋ ಥರ ಹೇಳ್ತಾ ಇಲ್ಲ ಅವಳು. ಟೀಮ್ ಸ್ಪಿರಿಟ್ ಎಲ್ಲ ಸರ್ VFX ಏನಾದ್ರೂ ಇದೆಯಾ ಸಿನಿಮಾದಲ್ಲಿ? ತುಂಬ ಇದೆ. ಎಷ್ಟು ಪರ್ಸೆಂಟ್ ಇರ್ಬೋದು ಸರ್? ಸುಮಾರಿದೆ, ಒಂದು 2-3 ಸಾವಿರ ಶಾರ್ಟ್ ಇದೆ. ತುಂಬ ಇದೆ. ಅಂದರೆ ವಿ ಎಫ್ ಎಕ್ಸ್ ಅನ್ಸ್ಬಾರ್ದು ಯಾವತ್ತು. ಲಾಸ್ಟ್ ಟೈಮ್ ಇತ್ತು VFX, ಎಲ್ಲ ಹೇಳ್ತಿದ್ರು VFX ಇತ್ತು ಲಾಸ್ಟ್ ಟೈಮು. ನಿಮ್ಗೆ ಅದು ನ್ಯಾಚುರಲ್ ಆಗಿ ಕಾಣಬೇಕು. ನಾವು ರಿಯಲ್ ಲೊಕೇಶನ್ ಶೂಟ್ ಮಾಡಿದ್ದು, ಈ ಸಲನೂ ರಿಯಲ್ ಲೊಕೇಶನ್ ಶೂಟ್ ಮಾಡಿದ್ದು. ಬಟ್ ಯಾವತ್ತು ಸಿನಿಮಾ ನೋಡ್ಬೇಕಾದ್ರೆ ನಿಮ್ಗೆ VFX ಅನ್ಸ್ಬಾರ್ದು, ನ್ಯಾಚುರಲ್ ಆಗಿ ಅನ್ಸ್ಬೇಕು. ಟೈಗರ್ ತೋರಿಸಿದ್ದೀವಿ, ಡೆಫಿನೆಟ್ಲಿ VFX. ಸೊ ಆ ಥರ ತುಂಬ ಇದೆ. ಒಬ್ರು ಸಿನಿಮಾಟೋಗ್ರಫರು, ಇನ್ನೊಬ್ರು ಆ ಡಿಪಾರ್ಟ್ಮೆಂಟ್. ಯಾಕಂದ್ರೆ ಇದು ದೊಡ್ಡ ಮಟ್ಟಿಗಿನ ಒಂದು ಆರ್ಟ್ ಸೆಟ್ ಹಾಕ್ಬೇಕಾಗುತ್ತೆ ಅನ್ಸಿತ್ತು ನನಗೆ. ಇನ್ನೊಂದು ಕ್ಯಾಮ್ರಾ ವರ್ಕ್ ತುಂಬಾ ರಿಸ್ಕ್ ಇತ್ತು ಅನ್ಸುತ್ತೆ ಸರ್, ಇದ್ರ ಬಗ್ಗೆ ಹೇಳೋದಾದ್ರೆ. ರಿಸ್ಕ್ ಡೆಫಿನೆಟ್ಲಿ ಇತ್ತು, ಎಲ್ಲ ಡಿಪಾರ್ಟ್ಮೆಂಟ್ ಅವ್ರು ರಿಸ್ಕ್ ಇತ್ತಿಲ್ಲ ಅಂತಲ್ಲ. DOP ಅವನು ಬಿಕಾಸ್ ನಾವು ಒಂದು ಟೀಮ್, ನಮ್ದೊಂದು ಬ್ಯೂಟಿಫುಲ್ ಜರ್ನಿ ನಂದು ಅರವಿಂದು. ಆ್ಯಂಡ್ ಶೂಟ್ ಮಾಡ್ಬೇಕಾದ್ರೆ ಎಲ್ಲ ಸೀನಲ್ಲಿ ನೀವು ಇರ್ತೀರಾ, ತುಂಬ ಹೆವಿ ಸೀಕ್ವೆನ್ಸ್ಗಳಿದೆ. ಹೆಂಗೆ ಇವಾಗ ಎರಡೂ ಕೆಲಸನ ಹೆಂಗೆ ನಿಭಾಯಿಸ್ಕೊಳ್ಳೋದು, ಕಾಲ್ ತೊಗೋಬೇಕಲ್ಲ ನಾವು, ಏನು ಮಾಡ್ಬೋದು ಅಂತ ಅಂದ್ಕೊಂಡಿದ್ದಾಗ ನಾವು ಆವಾಗ ಒಂದು ಅಂಡರ್ಸ್ಟ್ಯಾಂಡಿಂಗ್ ಬಂದಿದ್ವಿ. ನಾನು ಅರವಿಂದ, ನನ್ನ ರೈಟರ್ಸಲ್ಲಿ ಸ್ಪೆಷಲಿ ಅನಿರುದ್ಧ್ ಮಹೇಶ್. ಗುರು ಕಂಪ್ಲೀಟ್ಲಿ ಡೈಲಾಗ್ಸು ಇದ್ರ ಮೇಲೆ ಇದ್ದರು, ಸ್ಕ್ರಿಪ್ಟ್ ಸೂಪರ್ವಿಷನ್ ಮಾಡೋದು ಇದ್ರ ಮೇಲೆ ಜಾಸ್ತಿ ಥಾಟ್ ಆಗ್ತಾಯಿದ್ರು ಅವರು. ಎಕ್ಸಿಕ್ಯೂಷನ್ ಪಾರ್ಟಲ್ಲಿ ಬರ್ತಿದ್ದ ಇಲ್ಲಿ. ಸೊ ಆರ್ಟಿಸ್ಟ್ಗಳನ್ನ ತಯಾರಿ ಮಾಡೋದ್ರಲ್ಲಿ ಇಬ್ಬರು ರೆಡಿ ಆಗ್ತಿದ್ರು, ಅನಿರುದ್ಧ್ ಮತ್ತು ಶನಿಲ್ ಗೌತಮ್. ಸೊ ಅವಾಗ ನಾವೊಂದು ಅಂಡರ್ಸ್ಟ್ಯಾಂಡಿಂಗ್ ಬಂದಿದ್ವಿ. ಸೊ ನಾವು 3 ಜನ ಸೇರಿಕೊಂಡು ಕಾಲ್ ತಗೋತೀವಿ. ಇನ್ ಕೇಸ್ ನಾನು ಆ್ಯಕ್ಟ್ ಮಾಡ್ತಾನೆ, ಹೆವಿ ಇಂಟೆನ್ಸ್ ಸೀಕ್ವೆನ್ಸ್ ಇದೆ ಅಂತಂದರೆ ನಾನು ಬರೋ ಶಾರ್ಟ್ ನೋಡ್ತೀನಿ. ಬಟ್ ಅಲ್ಲಿಗೆ ಓಕೆ ಟೇಕ್ನ ಮಾಡೋದು ನಾನು ಅದನ್ನು ಓಕೆ ಟೇಕಾ ಇಲ್ವಾ ಅಂತ ಅಂದ್ಕೊಂಡು ಕಾಲ್ ತಗೋತೀನಿ. ಬಟ್ ಎಕ್ಸಿಕ್ಯೂಷನಲ್ಲಿ ಬೇಕಾಗಿರುವಂಥ ಕಮಾಂಡ್ ಮಾಡಬೇಕಲ್ಲ, ಅದಕ್ಕೆ ಅಂಥದ್ದು ಲೆವೆಲ್ಗೂ ಕೂಡ ಅರವಿಂದ್ ಆಗ್ಬೋದು, ಅನಿರುದ್ಧ್ ಆಗ್ಬೋದು, ಎಲ್ಲರೂ ತುಂಬ ದೊಡ್ಡ ಸಪೋರ್ಟ್ ನನಗೆ. ಮತ್ತು ಅರವಿಂದ್ ಥರ ಒಬ್ಬ DOP ಸಿಕ್ಕಿರೋದೇ ನನಗೆ ಈ ಸಿನಿಮಾಗೆ ತುಂಬ ಖುಷಿ ಇದೆ. ಆಮೇಲೆ ತುಂಬ ಫೀಲ್ ಇದೆ ಅವನ ಮೇಲೆ. ವಿಜುವಲಿ ಇದಿಷ್ಟು ಬ್ಯೂಟಿಫುಲ್ ಆಗಿ ಬರೋದಕ್ಕೆ ಅವನ ಕಾಂಟ್ರಿಬ್ಯೂಷನ್ ಅಷ್ಟಿದೆ. ಅವನ ಎಸ್ಥೆಟಿಕಲ್ ಸೆನ್ಸ್ ಆಗ್ಬೋದು, ಅವನ ಫ್ರೇಮಿಂಗ್ ಆಗ್ಬೋದು, ಅವನ ಲೈಟಿಂಗ್ ಆಗ್ಬೋದು, ಕ್ರಿಯೇಟಿವ್ಲಿ ಅವನು ಒಂದು ಕ್ಯಾರೆಕ್ಟರ್ನ ಇಮೋಷನ್ಸ್ ಹೀಗಿದೆ ಅಂತಂದಾಗ ಅದಕ್ಕೆ ಶಾರ್ಟ್ ಸೆಲೆಕ್ಷನ್ ಆಗ್ಬೋದು, ಝೂಮ್ ಒಂದು ಲೆನ್ಸಿನ ಸೆಲೆಕ್ಷನ್ ಆಗ್ಬೋದು, ವೆರಿ ಇನ್ ಡೀಟೇಲಿಂಗ್ ಅವನ ಒಂದು ವಿಜುವಲಿ ಅವನು ಈ ಸಿನಿಮಾನ ಹೇಗೆಲ್ಲ ನಾವು ಕನ್ವೆ ಮಾಡ್ಬೋದು ಅನ್ನೋದು ಒಂದು ಆ್ಯಂಗಲ್ ಯೋಚನೆ ಮಾಡೋದಿದೆಯಲ್ವ. ಐ ಥಿಂಕ್ ಅವನು ದೇಶದಲ್ಲೇ ಅವನು ವಿಲ್ ಬಿಕಮ್ ಒನ್ ಆಫ್ ದ ಬಿಗ್ಗೆಸ್ಟ್ ಸಿನಿಮಾಟೋಗ್ರಫರ್. ಐ ಥಿಂಕ್ ಟಾಪ್ ಮೋಸ್ಟ್ ಲಿಸ್ಟಲ್ಲಿ ಸೇರ್ಕೊಳ್ತಾನೆ ಅವನು ಅತಿ ಶೀಘ್ರದಲ್ಲೇ ಅನ್ಸುತ್ತೆ.